नहीं तो 1 हफ्ते से 10 दिन तक का टाइम तो लगता ही लगता है इसमें, ठीक है ना। मतलब अभी आपका फॉर्म अभी भी चेक नहीं हुआ है, लेकिन अगर आप इस प्रोसेस को थोड़ा ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡನ್ರಿ. ಈಗ ನಾನು ಅಡುಗೆ ಮಾಡಕತ್ತಿದ್ದರೆ, ಸೊ ಮಧ್ಯಾಹ್ನದ ಅಡುಗೆ ಮಾಡಕತ್ತೀನಿ. ಮುಂಜಾನೆಯಿಂದ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬಂದೆ. ಭಾಳ ಸುಸ್ತು ಅನ್ಸಕತ್ತೈತಿ. ಸೊ ರೋಜಾದೇನೆ. ಆಮೇಲೆ ಈಗ ಅಡುಗೆ ಮಾಡಕತ್ತೀನಿ ರೀ. ನಮ್ಮ ಮನೆಯವ್ರಿಗೆ ಅಷ್ಟೇ ಒಂಚೂರು ಅಡುಗೆ ಮಾಡಬೇಕಲ್ಲ, ಅಡುಗೆ ಮಾಡ್ತಾಯಿದ್ದೀನಿ. ರಂಜಾನ್ ತಿಂಗಳು ರೀ. ಸೊ ಮೊನ್ನೆ ನಾ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ. ಅದು ಏನಪ್ಪ ಅಂದ್ರೆ ನನ್ನ ಚಾನಲ್ ಪ್ರಾಬ್ಲಮ್ನಾಗ ಸಿಕ್ಕಾಕೊಂಡೈತಿ ಅಂತಂದು ಸೊ ಹಾಕಿದ್ನಲ್ರಿ. ಅದು ಆ ದೇವರು ನೋಡ್ರಿ, ನಮ್ದವ್ರ ಕೈ ಬಿಡಲ್ಲ ಅಂತಂದು ಹೇಳ್ತಾರಲ್ರಿ, ಅದು ಸುಳ್ಳು ಅಲ್ರಿ, ಅದು ನಿಜಾನ. ಯಾಕಂದ್ರೆ ನಾವು ಯಾವತ್ತೂ ದೇವ್ರು ನಂಬಬೇಕು, ಮನುಷ್ಯರು ನಂಬಕ್ಕೆ ಹೋಗ್ಬಾರ್ದು. ಮನುಷ್ಯರು ನಂಬಿದ್ರೆ ಬಟ್ ಅದು ಯಾವ ಥರ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಯಾವತ್ತು ನಾವು ನಮ್ಮ ಮೇಲೆ ನಾವು ಭರವಸೆ ಇಟ್ಕೋಬೇಕ್ರಿ. ನಾವು ಯಾವತ್ತು ತಪ್ಪು ಮಾಡಿರಂಗಿಲ್ಲ. ತಪ್ಪು ಮಾಡಿದ್ರೆ ಮಾತ್ರ ನಮ್ಗೆ ಆ ದೇವ್ರು ಶಿಕ್ಷೆ ಕೊಡ್ತಾನ. ಯಾಕಂದ್ರೆ ನೋಡ್ತಿರ್ತಾನೆ ಏನು ಅಂತ ಅನ್ನೋದು. ತಪ್ಪು ಮಾಡಲಿ ಅಂತಾನೆ ನಾವು ಆ ದೇವರು ಮಾಡಂದ್ರೆ ನಾವೀಗ ಮಾಡ್ಕೊಡಪ್ಪ, ನೀನೇ ನೋಡಿ, ನಮಗೆ ಏನಾಯಿದ್ರು ನೀನೇ ದಾರಿ ತೋರಿಸೋದು ಅಂತ ನಾವು ಹೇಳ್ತೇವಲ್ರಿ. ಸೊ ಅವಾಗ ತೋರ್ಸಂಗೆ ಇಲ್ರಿ. ಯಾಕಂದ್ರೆ ನಾವು ತಪ್ಪು ಮಾಡಿರ್ತೀವಿ. ಫಸ್ಟ್ ಆಫ್ ಆಲ್ ನಾವು ತಪ್ಪ ಮಾಡಿರಂಗಿಲ್ಲ ಅಂದ್ರೆ ಏನು ಯಾವುದಾದ್ರೂ ಒಂದು ದಾರಿನ ತೋರಿಸ್ತಾನೆ. ತಪ್ಪು ಮಾಡಿದ್ರೆ ಯಾಕೆ ತೋರಿಸ್ತಾನೆ ರೀ, ಇನ್ನೇನ ಮಾಡ್ಕೊ ಹೋಗಂತಂದು ಈ ಥರ ಅದೇವ್ರು ನಮ್ಮ ಮೇಲೆ ಭಾರ ಹಾಕ್ಕೊಂಡು ಬಿಡ್ತಾನೆ ರೀ. ಅದೇ ನಿಜವಾಗ್ಲೂ ನನ್ನ ವಿಷಯದಾಗಂತ ಭಾಳ ಖರೇನ ಆಗೈತಿ. ನನ್ನ ಚಾನಲ್ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ನಾಗ ಸಿಕ್ಕಾಕೊಂಡಿತ್ತು. ಅದು ಆ್ಯಡ್ಸೆನ್ಸ್ ಮಾಡುವಾಗ ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ. ಬಟ್ ನನಗೆ ಇವಾಗ ಒಂಚೂರು ಇದು ಆಯಿತು. ಅದು ಏನಪ್ಪ ಅಂದ್ರೆ ನನ್ನ ಹೆಸರು ಆಮೇಲೆ ಇದು ಚೇಂಜ್ ಆಗಿತ್ತಲ್ರಿ. ಅಕೌಂಟಿದ ನಂಬರು ಚೇಂಜ್ ಆಯ್ತು ರೀ ನಂದು. ಅಂದರೆ ಅಲ್ಲಿ ನನ್ನ ಗಂಡನ ಹೆಸರು ಆಮೇಲೆ ನಮ್ಮ ಅಡ್ರೆಸ್, ನನ್ನ ಹೆಸರು ಎಲ್ಲ ಐತಿ. ಇನ್ನೊಂದು ಇದ್ರಾಗ ನಮ್ಮದು ಬರೀ ನನ್ನ ಹೆಸರು ಅಡ್ರೆಸ್ ಅಷ್ಟೇ ಐತ್ರಿ. ಅದ್ರ ಸಂಬಂಧ ಸೊ ಅದಿದ್ದಕ್ಕೆ ಒಂಚೂರು ನನಗೆ ಟ್ಯಾಕ್ಸ್ ಫಾರ್ಮ್ ಏನೋ ಇದು ಆಗತ್ತಿತ್ರಿ. ನನಗೆ ಟ್ಯಾಕ್ಸ್ ಫಾರ್ಮ್ ತುಂಬ ಪ್ರಾಬ್ಲಮ್ ಆಗತ್ತಿತ್ರಿ. ಇದು ಯಾಕೆ ಪ್ರಾಬ್ಲಮ್ ಆಗತ್ತಪ್ಪ ಅಂತಂದು ಭಾಳ ಇದು ಮಾಡ್ಕೊಂಡೆ. ಬಟ್ ಯಾರಿಂದಲೂ ಅದು ಸಾಧ್ಯನೇ ಆಗಲಿಲ್ಲ. ಏನೋ ಗೊತ್ತಿಲ್ಲ, ಇರ್ಲಿರೇ, ಏನು ಆಗಂಗಿಲ್ಲ. ಬಟ್ ನಮ್ಮ ಮೇಲೆ ನಾವು ಭರವಸೆ ಇಟ್ಕೊಂಡ್ರೆ ಸಾಕು. ನಮ್ಮ ಮಕ್ಕಳ ಮರಿನ ಕಾಯನ ಆ ದೇವರೇ ಇರ್ತಾನೆ ಅನ್ನೋದು ಆ ದೇವರೇ ಸಾಕ್ಷಿ. ನೋಡ್ರಿ, ನಾನು ಅದು ಆಗಲ್ಲಪ್ಪ ಯಾರ ಕೈಲಿ ಇದು ಕೊಟ್ಟರು, ಈಗ ಯಾರ ಕೈಲಿ ಮಾಡಿಸ್ಬೇಕು ನಾನು ಅಂತಂದು ಮತ್ತೆ ನಾನು ಏನು ಮಾಡಿದೆ ರೀ, ನಾನು ಮಾಡ್ಕೋಬೇಕು. ನನ್ನ ಕೈಲೇ ನಾನು ಮಾಡ್ಕೋಬೇಕಿತ್ತು. ನನ್ನ ಚಾನಲಿಂದ ಏನು ಪ್ರಾಬ್ಲಮ್ ಆಗೈತಿ ಏನಿಲ್ಲ ಅನ್ನೋದು ಅಂತಂದು ನಾನು ವಿಚಾರ ಮಾಡಿಕೊಂಡು ಫೋನ್ದಾಗ ನಾನು ಸರ್ಚ್ ಮಾಡ್ಕೊಂಡಾಗ ನಾನು ನಿಮ್ಗೆ ಅದು ಒಂದು ಇದು ಹಾಕ್ತೇನೆ ರೀ. ಯಾವ ಥರ ಏನು ನಾನು ವಿಡಿಯೋ ಯಾರ್ದು ನೋಡಿ ಇದನ್ನು ವಿಡಿಯೋ ಮಾಡ್ಕೊಂಡೇನಿ ಅನ್ನೋದು. ಬಟ್ ನಾನು ಕರ್ನಾಟಕ ಸೈಡ್ದಾಗ ಯಾವುದೂ ವಿಡಿಯೋ ನೋಡೋಂಗಿಲ್ಲ. ಏನೋ ಇದ್ರು ಬಿಹಾರ್ ಸೈಡ್ ಅವೆಲ್ಲ ವಿಡಿಯೋ ನೋಡ್ತೀನಿ. ಅದನ್ನು ನಾನು ನಿಮ್ಗೆ ಒಂಚೂರು ಕ್ಲಿಪ್ಸ್ ಎಲ್ಲ ಸೈಡ್ಗೆ ಹಾಕಿರ್ತೀನಿ, ನೋಡಿರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಚಲೋ ತಿಳಿಸಿ ಹೇಳ್ತಾರ್ರಿ ಅವರೆಲ್ಲ. ಈಗ ನಾವು ಮಾಡ್ಕೊಡಕ್ಕೆ ಹೋದ್ರೆ ನಾನು ಅವ್ರದ್ದು ವಿಡಿಯೋ ನೋಡಿದೆ ರೀ. ನೋಡಿ ಎಲ್ಲ ಭಾಳ ಅಂದ್ರೆ ಭಾಳ ಸರ್ಚ್ ಮಾಡಿದೆ. 1,000 ವಿಡಿಯೋನ ನೋಡಿರ್ಬೇಕು ರೀ. ನನ್ನ ಪ್ರಾಬ್ಲಮ್ ಚಾನಲ್ನ ಸರಿ ಮಾಡ್ಕೋಬೇಕಪ್ಪ ಅಂದ್ರೆ ಆಮೇಲೆ ನೋಡಿ ನನಗೆ ಆಮೇಲೆ ಒಂದು ಫ್ಲ್ಯಾಶ್ ಆಯಿತು. ಒಬ್ಬರು ತೊಗೊಂಡ್ರೆ ಏನಂತಂದ್ರೆ ಅದೊಂದು ವಿಡಿಯೋ ಅಂದ್ರೆ ನಂದು ಪ್ಯಾನ್ ಕಾರ್ಡ್ ತೊಗೊಳಾಗತ್ತಿಲ್ಲಪ್ಪ ಅಂದ್ರೆ ಮತ್ತೇನು ನಾವು ಯೂಸ್ ಮಾಡ್ಬೇಕಂತಂದು ಆಮೇಲೆ ಅವರು ಇನ್ನೊಂದು ಐಡೆಂಟಿ ಕಾರ್ಡ್ ಇರ್ತೈತಿ. ಸೊ ಐಡೆಂಟಿ ಕಾರ್ಡಿಂದ ಟ್ರೈ ಮಾಡಿ ನೋಡ್ರಿ, ಅದು ತೊಗೊಳ್ಳಿಲ್ಲಪ್ಪ ಅಂದರು. ಯಾಕಂದ್ರೆ ಒಂದೊಂದು ಟೈಮ್ನಾಗ ಅದ್ರಾಗೂ ಹೆಸರು ಚೇಂಜ್ ಇರ್ತೈತಿ, ಇದ್ರಾಗೂ ಚೇಂಜ್ ಇರ್ತೈತಿ ಅಂತಂದು ಅಂದ್ರು. ಅದ್ರಾಗ ಆಮೇಲೆ ನಾನು ಫ್ಲ್ಯಾಶ್ ಮಾಡ್ಕೊಂಡೆ. ಸೊ ನಮ್ಮ ಅಕ್ಕನ ಕಡೆ ಒಂದು ನಂದು ಐಡೆಂಟಿ ಕಾರ್ಡ್ ಇರಬೇಕಲ್ಲ ಅಂತಂದು ನಮ್ಮ ಅಕ್ಕ ಫೋನ್ ಮಾಡಿದೆ. ಸಡನ್ ಫೋನ್ ಮಾಡಿ, ಇಲ್ಲ ನಂದು ಐಡೆಂಟಿ ಕಾರ್ಡ್ ಐತೆ, ನಂದು ನೀ ಆಯ್ತಲ್ಲ ಅಂದು ನೀ ಅರ್ಜೆಂಟಾಗಿ ನಂಗೆ ಕಳಿಸು ಅಂತಂದು ನಾನು ಹೇಳಿದೆ. ಸೊ ಕಳಿಸಿದ್ರು ನಮ್ಮ ಅಕ್ಕ. ಕಳಿಸಿದ್ಮೇಲೆ ನಾನು
ನೋಡ್ಕೊಂಡಿದ್ದಾಗ ಹೆಸರು ಕರೆಕ್ಟ್ ಐತ್ರಿ ಅದ್ರಾಗ. ಅಂದ್ರೆ ನನ್ನ ಹೆಸರು ಅಡ್ರೆಸ್ ಅಷ್ಟೇ ಐತ್ರಿ ಅದು. ನಾನು ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ ನಾನು ಆವಾಗಿನ ದಿನಕ್ಕೆ ನಾನು ಆ್ಯಡ್ಸೆನ್ಸ್ ಮಾಡುವಾಗ ನಾನು ಆ ಐಡೆಂಟಿ ಕಾರ್ಡೇ ಕೊಟ್ಟಿದ್ನು ಏನೋ ಮಾಡೋಕೆ ಅಂತಂದು ನನಗೆ ಫ್ಲ್ಯಾಶ್ ಆಯಿತು. ಹಾಂ, ಕೊಟ್ಟಿರಬೇಕು. ಯಾಕಂದ್ರೆ ನಂದು ಇನ್ನೂ ಪ್ಯಾನ್ ಕಾರ್ಡ್ ಬಂದಿದ್ದಿಲ್ಲ ಅನಿಸ್ತೈತ್ರಿ ಆವಾಗ. ಇದು ಕೊಟ್ಟಿರ್ಬೇಕು ನಾನು ಅಂತ ಅಂದ್ಕೊಂಡು ಮತ್ತು ಇದನ್ನು ಅಪ್ಲೋಡಿಂಗ್ ಹಾಕಿದೆ. ಫಸ್ಟ್ ನಾನು ಹಾಕಿದೆ, ತೊಗೊಂಡ್ಲಿಲ್ರಿ, ತೊಗೊಳ್ಳಿಲ್ಲ, ನೋಡಿದೆ. ಆಮೇಲೆ ಸೆಕೆಂಡ್ ಟೈಮ್ ನಾನು ಇನ್ನೊಮ್ಮೆ ಒಟ್ಟು ಪ್ರೊಸೀಸ್ ಮಾಡಿಕೊಂಡು ನಾನು ಹಾಕ್ಕೊಂಡೆ ರೀ. ಸೊ ಹಾಕ್ಕೊಂಡು ಅದನ್ನು ನೋಡ್ಕೊಂಡು ಮಾಡಿದ್ಮೇಲೆ ನಂದು 10 ದಿನದ ಟೈಮ್ ತೊಗೊಂಡಿತ್ತದು. ಯಾಕಂದರೆ ಅದು ನಾವು ಫೋಟೋ ಏನು ಅಪ್ಲೋಡ್ ಮಾಡಿರ್ತೀವಲ್ಲ 10 ದಿನದ ಟೈಮ್ ತೊಗೊಂಡು ಆಮೇಲೆ 10 ದಿನದ ಬಳಿಕ ಅದನ್ನು ನಮ್ಗೆ ಒಂದು ಇಮೇಲ್ ಬರ್ತೈತಂತ್ರಿ. ಅಂದರೆ ಟ್ಯಾಕ್ಸ್ ಫಾರ್ಮ್ ತುಂಬಬೇಕಂತಂದು. ಸೊ ಆಮೇಲೆ ನಾನು ಏನು ಮಾಡ್ಕೊಂಡೆ ಅಂದ್ರೆ 10 ದಿನ ಕಾಯ್ಬೇಕಲ್ಲಪ್ಪ ಅಂತಂದು ನಂದು 26ನೇ ತಾರೀಕಿಗೆ 10 ದಿನ ಆಗ್ತಿತ್ತು. ಸೊ ನಂದೆಲ್ಲ ಡಾಲರ್ಸ್ ಕಂಪ್ಲೀಟ್ ಆಗೈತೆ, ಎಲ್ಲ ಆಗೈತಿ. ಹಿಂಗೆ ಯಾಕೆ ಆಗಾಕತ್ತೈತಪ್ಪ ಅಂತಂದು ನನಗೆ ನಿಜವಾಗ್ಲೂ ನನ್ನಷ್ಟು ಹತ್ತೋಳ ಯಾರಿಲ್ಲ. ಭಾಳ ಬೇಜಾರಾಗಿ ನನಗೆ ಹತ್ತಿದ್ದೀನಿ ರೀ ಅದ್ರ ಸಂಬಂಧ. ಆಮೇಲೆ ನನಗೆ 26ನೇ ತಾರೀಕಿಗೆ ಇತ್ತಲ್ಲ, ದೇವ್ರು ಕೇಳ್ಕೊಂಡೆ, ಏನಪ್ಪ ಇಷ್ಟು ನನಗೆ ಪರೀಕ್ಷೆ ಮಾಡಾಕತ್ತಿಲ್ಲ, ನಾನು ಇಷ್ಟು ಕಷ್ಟಪಟ್ಟರು ನಂಗೆ ಈ ಥರ ಮಾಡಾಕತ್ತಿ, ನಾನು ಕಣ್ಣಿಲೆ ನೀನ ನೋಡ್ತೀನಿ, ನೀನ ಎಲ್ಲ ಮಾಡ್ತೀನಿ, ಬಟ್ ಈ ಥರ ನಂಗೆ ಕಷ್ಟ ಆಗತ್ತೈತಲ್ಲಪ್ಪ ಅಂತಂದೆ. ನಾನು ಮತ್ತು ಏನು ಮಾಡ್ಕೊಂಡೆ, ಮತ್ತು ಆ ದೇವ್ರ ಹತ್ರ ಮತ್ತು ಕೇಳ್ಕೊಂಡೆ, ಇಷ್ಟು ಕಷ್ಟ ಕೊಡಬೇಡಪ್ಪ, ಇಷ್ಟು ಕಷ್ಟ ಕೊಟ್ರೆ ಮನುಷ್ಯ ಹೆಂಗೆ ಉಳಿತಾನ ಅಂತಂದು ನನಗೆ ನಾನಷ್ಟಕ್ಕೆ ನಾನು ಮನಸ್ಸಿನಾಗ ಅಂದ್ಕೊಂಡು ಒಂದಿನ ರಾತ್ರಿ ಒಂದಿನ ರಾತ್ರಿ ಅದು ಒಂಚೂರು ನೋಡಿದೆ ನಾನು, ಚೆಕ್ ಮಾಡಿ ತಡಿ ನೋಡೋಣ ಅಂತಂದು ಆ್ಯಡ್ಸೆನ್ಸ್ದಾಗ ನೋಡಿದ ಕೂಡಲೇ ಆಮೇಲೆ ಒಂದು ಇಮೇಲ್ ಕೂಡ ನನಗೆ ಬಂದಿತ್ತು ರೀ. 9 ಸುಮಾರು ರಾತ್ರಿ ಇಮೇಲ್ ಕೂಡ ಬಂದಿತ್ತು. ಇಮೇಲ್ ಎದಕ್ಕೆ ಬಂದೈತದಪ್ಪ ಅಂತಂದು ನೋಡಾಕತ್ತೀನಿ ರೀ. ನಂಗೆ ಅದು ಫೋಟೋ ತೊಗೊಂಡ್ಬಿಡ್ತೀರಿ, ನಂಗೆ ಐಡೆಂಟಿ ಕಾರ್ಡಿನ ಫೋಟೋ ತೊಗೊಂಡಿದ್ದಾಗ ಆಮೇಲೆ ನಂಗೆ ಖುಷಿ ಆಯಿತು. ಇಷ್ಟು ಇದೇ ಆಯ್ತಲ್ಲ ಅಂತಂದು. ಮತ್ತು ನನಗೆ ಅದು ಒಂದು ಖುಷಿ ಒಂದು ಕಡೆ, ಇನ್ನೊಂದು ಕಡೆ ನಂಗೆ ದುಃಖ. ಯಾಕಪ್ಪ ಅಂದ್ರೆ ಟ್ಯಾಕ್ಸ್ ಫಾರ್ಮ್ ಅಂತ ತುಂಬೋದೈತಲ್ರಿ. ಸೊ ಅದನ್ನು ನಾವು ಟ್ಯಾಕ್ಸ್ ಫಾರ್ಮ್ ಕರೆಕ್ಟಾಗಿ ತುಂಬಬೇಕು. ಕ್ಯಾಪಿಟಲ್ ಆಮೇಲೆ ಸ್ಮಾಲ್ ಲೆಟ್ರ್ ಇವೆಲ್ಲ ಇರ್ತಾವ್ರಿ. ಸೊ ಅದನ್ನೆಲ್ಲ ನಾವು ಅದ್ರಾಗ ನಾವು ಕರೆಕ್ಟಾಗಿ ತುಂಬೋದು ಇರ್ತೈತಿ, ಬರೆಯೋದೂ ಇರ್ತೈತಿ. ಅದ್ರಾಗ ನಾವು ಟಿಕ್ ಮಾಡೋದು ಜಾಸ್ತಿ ಇರ್ತೈತಿ. ಸೊ ನಾನು ಇದರಿಂದ ಮಾಡಿದ್ದು ನೋಡಿದ್ರೆ ಟಿಕ್ ಮಾಡೋದೇ ಜಾಸ್ತಿ ಇರ್ತೈತಿ. ಬಟ್ ಕರೆಕ್ಟಾಗಿ ಪ್ರೊಸೀಸ್ ನಾವು ಮಾಡ್ಕೋಬೇಕಾದ ನಮ್ಮ ಚಾನಲ್ ಇದಕ್ಕೆ ಟ್ಯಾಕ್ಸ್ ಫಾರ್ಮ್ ತುಂಬೋದು. ಆಮೇಲೆ ನಾನು ಅದು 9 ಇಮೇಲ್ ಬಂದಿದ್ದಾಗ ಚೆಕ್ ಮಾಡಿ ಎಲ್ಲ ನಾನು ನೋಡಿದ ಕೂಡಲೇ ಮತ್ತು ಅದನ್ನೇ ಟೈಟಲ್ ನಾನು ಯೂಟ್ಯೂಬ್ದಾಗ ಹಾಕಿ ಚೆಕ್ ಮಾಡ್ಕೊಂಡೆ. ಇಲ್ಲ ಟ್ಯಾಕ್ಸ್ ಫಾರ್ಮ್ ತುಂಬಬೇಕು ಇವಾಗ. ಟ್ಯಾಕ್ಸ್ ಫಾರ್ಮ್ ತುಂಬಕ್ಕೆ ಮತ್ತೇನು ಮಾಡ್ಕೊಂಡೆ ಅಂದರೆ ನಮ್ಮ ಮನೆಯವ್ರ ಫೋನಿಂದ ನಾನು ಇನ್ನೊಂದು ಟ್ಯಾಕ್ಸ್ ಫಾರ್ಮ್ ತುಂಬೋ ವಿಡಿಯೋ ನಾನು ತಗೊಂಡೆ ರೀ. ಅದೇ ಹೇಳಿಲ್ರಿ. ಸೊ ಆ ಕಡೆ ಎಲ್ಲ ಬಿಹಾರ್ ಸೈಡ್ ಅವೆಲ್ಲ ಇದು ಕ್ರಿಯೇಟರ್ಸ್ ಇರ್ತಾರಲ್ರಿ, ಆ ಸೈಡ್ ಎಲ್ಲ ನಾನು ಒಂಚೂರು ಸರ್ಚ್ ಮಾಡಿ ನೋಡ್ತಾ ಇರ್ತೀನಿ. ಯಾಕಂದ್ರೆ ಒಂದೊಂದು ಟೈಮ್ದಾಗ ನಮ್ಮ ಹಣೆ ಬರ ಚಲೋ ಇದ್ರೆ ಚಲೋನ, ಹಣೆ ಬರ ಕೆಟ್ಟಿದ್ರೆ ಯಾರೇನು ಮಾಡೋಕ್ಕೆ ಬರಂಗಿಲ್ಲ ರೀ. ಅದ್ರ ಸಂಬಂಧ ನಾವು ಯಾರಿಗೇನು ಕೆಟ್ಟದ್ದು ಮಾಡಿರಂಗಿಲ್ಲ ರೀ. ಯಾವತ್ತೂ ನಾನು ಯಾರಿಗೂ ಕೆಟ್ಟದ್ದು ಬಯಸಿನೂ ಇಲ್ಲ, ನಾನು ಮಾಡಿನೂ ಇಲ್ಲ. ಇನ್ನೂ ನನಗೆ ಕೆಟ್ಟದ್ದಾಗಲಿ ಅಂತಂದು ಬಯಸ್ತಿರ್ತಾರೆ. ಅದು ಅವ್ರಿಗೆ ಒಳ್ಳೇದು ಮಾಡಲಿ ಅಂತಂದು ನಾನು ಯಾವಾಗಲೂ ಕೇಳ್ಕೊತಿರ್ತೀನಿ. ಇದು ರಂಜಾನ್ ಹಬ್ಬ ಐತ್ರಿ ಕಡೆ, ನಾನು ಎಷ್ಟು ಇದು ಮಾಡ್ಕೊಂಡೆ, ಭಾಳ ಹಣ್ಣು ತಿಂದೆ. ಟ್ಯಾಕ್ಸ್ ಫಾರ್ಮ್ ನಾನು ತುಂಬಿದ ಒಂದು ನಾನು ಕರೆಕ್ಟಾಗಿ ನಾನು ತುಂಬಬೇಕಪ್ಪ ಅಂದ್ರೂ ನಂಗೆ 15 ನಿಮಿಷ ತೊಗೊಂತ್ರಿ. ನಾವು ಒಂದ್ಸಲ ನೋಡ್ಕೊಂಡ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ಯಾವ ರೀತಿ ಪ್ರೊಸೀಸ್ ತಕ್ಕೋಬೇಕು, ಯಾವ ರೀತಿ ಇಲ್ಲ ಅನ್ನೋದು. ಸೊ ನಾನು ಕರೆಕ್ಟಾಗಿ ಅದನ್ನು ಮಾಡಿಬಿಟ್ಟೆ. ಮಾಡಿದ ಕೂಡಲೇ 15 ನಿಮಿಷ ಟೈಮಿಂಗ್ ತೊಗೊಂಡಲ್ರಿ. 15 ನಿಮಿಷ ಟೈಮಿಂಗ್ ತೊಗೊಂಡ್ಮೇಲೆ ನಂಗೆ ಅಪ್ರೂವ್ ಆಗಿದೆ ಅಂತ ಒಂದು ಇಮೇಲ್ ಬಂತ್ರಿ. ಅಪ್ರೂವ್ ಅಂದರೆ ಅದು ಒಂಚೂರು ನನಗೇನು ಅಷ್ಟು ಹೇಳೋಕ್ಕೆ ಬರ್ತೈತಿ, ಈಗ ಗೊತ್ತಿಲ್ಲ. ಅಪ್ರೂವ್ಡ್ ಏನೋ ಅಂತ ಐತ್ರಿ ಅದು. ಸೊ ಆಗಿದೆ ಅಂತ ನನಗೆ ಇಮೇಲ್ ಬಂತ್ರಿ. ಸಿಕ್ಕಾಬಿಟ್ಟು ಖುಷಿ ಆಯಿತು ನಂಗೆ ನಿಜವಾಗ್ಲೂ. ನನಗೆ 3 ದಿನಕ್ಕೆ ಇಷ್ಟು ರೆಸ್ಪಾನ್ಸ್ ಸಿಗ್ತೈತಿ ನನ್ನ ಯೂಟ್ಯೂಬ್ ಕಡೆಯಿಂದ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಬಟ್ ಕೆಲವೊಬ್ಬರಿಗೆ ಸಿಕ್ಕೈತಿ 10 ದಿನದ ಗಟ್ಲೆ. ಅವ್ರಿಗೆ ಒಂಚೂರು ಇದನ್ನು ಎಲ್ಲ ಪನಿಷ್ಮೆಂಟ್ ತೊಗೊಂಡೇ ಅವರು 10 ದಿನದ ತನಕ ಇದು ಮಾಡ್ತಾರಲ್ರಿ. ಸೊ ನಂದು ಬರೀ 3 ದಿನಕ್ಕೆ ಇಷ್ಟು ಪನಿಷ್ಮೆಂಟ್ ಕೊಟ್ಟಾದರೂ ನಂಗೆ ಯೂಟ್ಯೂಬರ್ಸ್ 3 ದಿನಕ್ಕೆ ನನ್ನ ಸಕ್ಸಸ್ ಮಾಡಿಬಿಟ್ರಲ್ಲ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೆಯವರು ಎಷ್ಟು ಚಿಂತೆ ಮಾಡಾಕತ್ತಿದ್ರು.
ಆಳೋದು ನೋಡಿ ಮನೆಗೆ ಎಲ್ಲರೂ ಫೋನ್ ಮಾಡಿ ಕೇಳಿದ್ರೆ ದಮ್ಮರಾಗ್ತೈತೆ ನೋಡ್ರಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಹತ್ತಿದ್ದೀನಿ ರೀ ಅವತ್ತು. ನಂಗೆ ಸಕ್ಸಸ್ ಆದಮೇಲೆ ನನ್ನ ಕೈಯಾರೆ ನಾನೇ ಸಕ್ಸಸ್ ಮಾಡ್ಕೊಂಡು ಬಿಟ್ಟೆ. ಯಾಕಂದರೆ ನಾನು ಯಾರು ಕೇಳಿದೆ, ಯಾರೋ ಇಲ್ಲ ಅಂತ ಹೇಳಿದ್ರು, ಆಗಲಿ ಹೋಗಲಿ ಬಿಡು ಅಂತಂದು ಮತ್ತು ಇರಲಿ. ನನ್ನಷ್ಟಕ್ಕೆ ನಾನೇನು ತಪ್ಪು ಮಾಡಿಲ್ಲ, ನನ್ನ ಚಾನಲ್ನ ನಾನೇ ಸರಿ ಮಾಡ್ಕೋಬೇಕಪ್ಪ ಅಂತ ಅಂದ್ಕೊಂಡು ನನ್ನ ಕೈಯಾರೆ ನಾನು ಚಾನಲ್ನ ಸರಿ ಮಾಡ್ಕೊಂಡೆ. ಕಡೆಗೂ ನನಗೆ ಸಕ್ಸಸ್ ಅನ್ನೋದು ಸಿಕ್ತು. ಬಟ್ ಯೂಟ್ಯೂಬ್ ನನಗೆ 3 ದಿನ ನನಗೆ ಪನಿಷ್ಮೆಂಟ್ ಕೊಟ್ಟು ನನಗೇನು ಇದಾಗಲಿಲ್ಲ. ನಾನು ಸಕ್ಸಸ್ ಅನ್ನೋದು ಕಂಡೆ ಈ ದಿನಕ್ಕೆ. ನಿಜವಾಗ್ಲೂ ನಾವು ಯಾವಾಗಲೂ ಕುಗ್ಗಿದ್ದೀವಿ ಅನ್ನೋದು ನಮ್ಮಷ್ಟಕ್ಕೆ ನಾವು ಅನ್ಕೋಬಾರ್ದು. ನಾವು ಯಾವತ್ತೂ ಕುಗ್ಗಿಲ್ಲ, ಇನ್ನೂ ನಾವು ಬೆಳಿಬೇಕು, ನಾವು ಇನ್ನೂ ಜಾಸ್ತಿ ಇದನ್ನು ಕುಗ್ದಂಗೆ ನಾವು ಕಾಣಬಾರ್ದು ಯಾರಿಗೂ ಅನ್ನೋದು ಒಂದು ಇದು ಇರ್ತೈತಲ್ರಿ. ಸೊ ಅದನ್ನು ನನಗೆ ಬೆಳೆ ತುಂಬ್ದಂಗೆ ಆಯಿತು. ಅವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ಕೊತಾನ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಯಾವತ್ತೂ ಎದಕ್ಕೂ ಕುಗ್ಗಿಲ್ರಿ. ಇದ್ರ ಸಂಬಂಧ ನನಗೆ ಯೂಟ್ಯೂಬ್ ಸಂಬಂಧ ನಾನು ಜಾಸ್ತಿ ಕುಗ್ಗಿ ಎಲ್ಲ ಇದಾಗಿದ್ದು ನೋಡ್ರಿ. ಅದಕ್ಕೆ ಯಾವತ್ತು ನಾವು ಹೆಣ್ಮಕ್ಳು ಇದ್ರೂ ಆಗಲಿ ಗಂಡ್ಮಕ್ಳು ಇದ್ರೂ ಆಗಲಿ ಈ ಚಾನಲ್ ಬಗ್ಗೆ ಯಾವತ್ತೂ ನಾವು ಕುಗ್ಬಾರ್ದು. ಎಷ್ಟು ಕುಗ್ತೀವಿ ಅಷ್ಟು ನಮ್ಗೆ ಪನಿಷ್ಮೆಂಟ್ ಸಿಗ್ತೈತಿ ಅಷ್ಟೇ. ಸೊ ನನಗೆ ಇಷ್ಟು ಪನಿಷ್ಮೆಂಟ್ ಕೊಟ್ಟು ಆ ದೇವ್ರು ನನಗೆ ಮತ್ತು ಸಕ್ಸಸ್ ಆಗೋ ಹಂಗೆ ಮಾಡಿದ್ನಲ್ರಿ. ನಾನು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಆ ದೇವ್ರಿಗೆ. ಬಟ್ ನಾನು ಈ ಸಕ್ಸಸ್ಸಲ್ಲಿ ನಾನು ನಿಜವಾಗ್ಲೂ ಇನ್ನು ಮುಂದೆ ಜಾಸ್ತಿ ನಾನು ಸಕ್ಸಸ್ ಕಾಣಬೇಕು. ಇದ್ರಾಗ ನಂಗೆ ಯಾರ್ಯಾರು ಯಾರಿಸಿದಾರೆ ಅವ್ರ ಮುಂದೆ ನಾನು ಇನ್ನೂ ಬೆಳಿಬೇಕು ಚಲೋತ್ನಂಗೆ ಅನ್ನೋದು ನನಗೆ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ. ಯಾವತ್ತೂ ಅದನ್ನು ತಲೆಯಾಗಿ ಇಟ್ಕೊಂಡೇ ನಾನು ಜೀವನ ಮಾಡ್ತಾಯಿದ್ದೀನಿ. ನಾನು ಸಕ್ಸಸ್ ಅನ್ನೋದು ಕಾಣ್ತೀನಿ ಅನ್ನೋದು ಅದು ನನಗೆ ಭರವಸೆ ಇದೆ. ಬೇರೆ ಭರವಸೆ ನಂಗೆ ಗೊತ್ತಿಲ್ಲ. ಬಟ್ ಏನಪ್ಪ ಇಲ್ಲ ಬೇರೆಯವ್ರಂದರೆ ನಮ್ಮ ಮನ್ಯಾಗ ಈಗ ಒಬ್ಬೊಬ್ಬರು ಇದು ಮಾಡಂಗಿಲ್ಲ ರೀ, ಸಪೋರ್ಟ್ ಮಾಡೋಂಗಿಲ್ಲ. ಸೊ ಆ ಥರ ಈಗ ನಾನು ವಿಡಿಯೋಸ್ ನೋಡಿದಾರೆಲ್ಲ ಏನು ಮಾಡ್ತಾರೆ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ನಾವು ಭರವಸೆ ಯಾಕೆ ಕಳ್ಕೋಬೇಕು? ಒಬ್ಬರು ಅಂತಾರೆ, ಒಬ್ಬರು ಇಬ್ಬರು ಅಂದರೆ 100ರಲ್ಲಿ ಒಂದು 10 ಜನ ಅಂದರೆ 90 ಜನ ನಮಗೆ ಸಪೋರ್ಟ್ ಮಾಡೋರಂತೂ ಇದ್ದೇ ಇರ್ತಾರೆ. ಅದು ಸಾಕಲ್ರಿ ನಮ್ಗೆ. ಇಲ್ಲಿ ರ್ಯಾಂಕಿಂಗ್ ಬೈ ಇರೋದು 90 ಜನ. ಸೊ 10 ಜನದ ಇರಂಗಿಲ್ಲ. ಅದೇ ನಂಗೆ ಭರವಸೆ ಕೊಟ್ಟಿದ್ದು. ಇವತ್ತಿನ ದಿನಕ್ಕೆ ನಾನು ಸಕ್ಸಸ್ ಕಾಣಬೇಕಪ್ಪ ಅಂದರೆ ನನ್ನ ಯೂಟ್ಯೂಬ್ದಾಗ ಇಷ್ಟು ಪ್ರಾಬ್ಲಮ್ ಯಾಕೆ ಸಿಕ್ಕಾಕೊಂಡಿತ್ತು. ಬಟ್ ನನ್ನಿಂದ ನನ್ನ ಚಾನಲ್ನ ನಾನು ಸರಿ ಮಾಡಿಕೊಂಡೆ. ಗಾಡ್ ನಾನು ಸಿಕ್ಕಾಪಟ್ಟೆ ನನಗೆ ಖುಷಿನೂ ಆಯಿತು, ನಂಗೆ ಅಷ್ಟೇ ಕೂಡ ದುಃಖನೂ ಆಯ್ತಾರೆ. ಅದು ನಾನು ಹೇಳ್ಕೊಳಾಗತ್ತಿಲ್ಲ. ಅದು ನಾವು ಹತ್ತಿದ್ರು ನಮ್ಗೆ ರೋಜಾ ಒಂಥರ ಮುರಿದಂಗೆ ಆಗುತ್ತೆ ಅಂತಂದು ಹೇಳ್ತಾರೆ. ಅದಕ್ಕೆ ನನ್ನ ಕಣ್ಣಾಗಿ ನೀರೆಲ್ಲ ಬಂದು ಹೋಗ್ತಾಯಿದ್ದ. ಬಟ್ ಎಲ್ಲರೂ ನೀವು ಸಪೋರ್ಟ್ ಮಾಡಿರಿ ನಂಗೆ ನನ್ನ ಮಕ್ಕಳ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಆಶೀರ್ವಾದ ಮಾಡಿರಿ. ನಿಮ್ಗಳ ಸಪೋರ್ಟು, ನಿಮ್ಗಳ ಆಶೀರ್ವಾದನೇ ನನಗೆ ಒಂದು ಬಲ ಇದ್ದಂಗೆ ರೀ. ಅವತ್ತು ನಾನು ಜಯ ಹಾಕ್ತೀನಿ ಅನ್ನೋದು ನನಗೆ ನಂಬಿಕೆ ಐತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳಾಗತ್ತಂದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನಿಮ್ಮ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.